ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಆಲೂಗಡ್ಡೆ ಮತ್ತು ಕಡಲೆ ಹಿಟ್ಟಿನ ಒಂದು ಸ್ನ್ಯಾಕ್ ಅಥವಾ ಪಲ್ಯದ ರೆಸಿಪಿನ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಕಡಲೆ ಹಿಟ್ಟು, ಆಲೂಗಡ್ಡೆನ ಚಿಪ್ಪೆ ಹುರ್ಕೊಂಡು ಸಣ್ಣಕ್ಕೆ ತುರ್ಕೊಂಡು ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದೆ. ಅರಿಶಿನ, ಅಚ್ಚಕಾರದ ಪುಡಿ, ಇಂಗು, ಕುಕ್ಕಿಂಗ್ ಆಯಿಲ್, ಸಾಸಿವೆ ಮತ್ತು ಜೀರಿಗೆ, ಓಂಕಾಳು, ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿದ್ದು, ಶುಂಠಿ ಮತ್ತು ಬೆಳ್ಳುಳ್ಳಿ ತುರ್ಕೊಂಡಿದೆ, ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೊಂದರಲ್ಲಿ ಒಗ್ಗರಣೆಗೆ ಉದ್ದಿನಬೇಳೆ ಮತ್ತು ಸಾಸಿವೆ ಇದೆ. ಇವಾಗ ಮೊದಲಿಗೆ ಕಡಲೆ ಹಿಟ್ಟಿಗೆ ಅರಿಶಿನ ಮತ್ತು ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಆಗಿದೆ. ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಲಿಸ್ಕೊಂಡಿದೆ. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಲೆ ಮೇಲೆ ನಾನ್ ಸ್ಟಿಕ್ ಬಾಂಡಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ಜೀರಿಗೆ, ಸಾಸಿವೆ ಮತ್ತು ಓಂಕಾಳು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ತುರ್ಕೊಂಡಿರೋವಂಥದ್ದು ಸೇರಿಸ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋಣ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತುರ್ಕೊಂಡಿರೋಂಥ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. ಆಲೂಗಡ್ಡೆ ಚೆನ್ನಾಗಿ ಕುಕ್ಕಾಗಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಕಡಲೆ ಹಿಟ್ಟಿಗೂ ಹಾಕ್ಕೊಂಡಿದ್ದೀಯಲ್ಲ ಉಪ್ಪು, ಸ್ವಲ್ಪ ಮಾತ್ರ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಈಗ ಫ್ರೈ ಆಗಿದೆ. ಈಗ ಕಲ್ಸ್ಕೊಂಡಿರೋಂಥ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಇದಕ್ಕೂ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಬೌಲ್ಗೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೋಬೇಕು ಈ ಸಮಯದಲ್ಲಿ. ಈಗ ಕೈ ಆಡಿಸ್ತಾ ಇರಬೇಕು ತಳ ಗಟ್ಟಿ ಆಗೋ ತನಕ, ಇಲ್ಲಾಂದರೆ ತಳ ಕಟ್ಬಿಡುತ್ತೆ. ಚೆನ್ನಾಗಿ ಗಟ್ಟಿ ಆಗಬೇಕು, ನೀರೆಲ್ಲ ಹಿಂಡಬೇಕು. ನೋಡಿ, ಚೆನ್ನಾಗಿ ಈಗ ಗಟ್ಟಿಯಾಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕೈಯಲ್ಲಿ ಸುತ್ತಲೂ ಸೋರ್ಕೊಳ್ಳೋಣ. ಕೈ ಅಥವಾ ಬ್ರಷ್ ಇದ್ದರೆ ಬ್ರಷನ್ನು ಕೂಡ ಸೋರ್ಕೋಬೋದು. ಈಗ ತಟ್ಟೆಗೆ ಹಾಕ್ಕೊಳ್ಳೋಣ ಮಾಡ್ಕೊಂಡಿರೋದು. ಸುತ್ತಲೂ ಪ್ರೆಸ್ ಮಾಡ್ಕೊಂಡು ಸುತ್ತಲೂ ಒಂದೇ ಸಮ ಬರೋಂಗೆ ಮಾಡ್ಕೊಳ್ಳೋಣ. ನೋಡಿ, ಇದು ತಣ್ಣಗಾಗಲಿ. ನೋಡಿ, ತಣ್ಣಗಾಗಿದೆ. ಈಗ ಒಂದು ಚಾಕುವಿಂದ ನೋಡಿ ಈ ರೀತಿ ಪೀಸಸ್ ಮಾಡ್ಕೊಳ್ಳೋಣ.
ನೋಡಿ ಉದ್ದಕ್ಕಾಗಿದೆ. ಮತ್ತೆ ಅದಕ್ಕೆ ಪೀಸಸ್ ಮಾಡ್ಕೊಳ್ಳೋಣ. ನೋಡಿ ಮೃದುವಾಗಿ ಬಂದಿದೆ. ಕೈ ಎಲ್ಲ ಪೀಸಸ್ನ ನೋಡಿ ಈ ರೀತಿ ಎಲ್ಲ ತಕ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಇಷ್ಟು ಮೃದುವಾಗಿ. ನೋಡಿ ಎಲ್ಲನೂ ಪೀಸಸ್ ಆಗಿ ತಕ್ಕೊಂಡು ಇಟ್ಕೊಂಡಿದ್ದೆ. ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಉದ್ದಿನ ಬೇಳೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋಣ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಸಾಕು, ಆಗಲೇ ಎಲ್ಲ ಉಪ್ಪು ಹಾಕಿದೆ. ಮೆಣಸಿನ್ಕಾಯಿ ಫ್ರೈ ಆಗಲಿ. ಈಗ ಪೀಸಸ್ ಮಾಡ್ಕೊಂಡಿರೋದೆಲ್ಲ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾಡಿಕೊಂಡ್ರೆ ಎಲ್ಲದಕ್ಕೂ ಎಣ್ಣೆ ಎಲ್ಲ ಆಗುತ್ತೆ. ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಇದರಲ್ಲಿ ನಾವು ಶಾಲೋ ಫ್ರೈ ಥರ ಸಿಂಪಲಾಗಿ ಒಗ್ಗರಣೆ ಕೊಡ್ತಿದ್ದೀವಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಿಸಿ ಬರೋ ತನಕ. ಇದು ಒಂಥರ ಸ್ನ್ಯಾಕ್ ಟೈಪ್ ಇರುತ್ತೆ. ಇದ್ರಲ್ಲಿ ಬೇಕಾದ್ರೆ ನೀವು ಪಲ್ಯ ಗ್ರೇವಿ ಕೂಡ ಮಾಡ್ಕೋಬೋದು. ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ರುಬ್ಕೊಂಡು ಗ್ರೇವಿಗೆ ಹೇಗೆ ನಾವು ರೆಡಿ ಮಾಡ್ಕೊಂಡು ಅದು ಗ್ರೇವಿ ರೆಡಿ ಆದಮೇಲೆ ಇದನ್ನು ಅದ್ರ ಜೊತೆಗೆ ಬಿಟ್ಕೊಂಡ್ರೆ ಗ್ರೇವಿ ಕೂಡ ರೆಡಿ ಆಗುತ್ತೆ. ನಾವು ಸಿಂಪಲಾಗಿ ಸ್ನ್ಯಾಕ್ ಟೈಪ್ ಮಾಡ್ತಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗುತ್ತೆ. ಈಗ ಎಲ್ಲ ರೆಡಿಯಾಗಿದೆ. ಕಡೆದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೆಡಿಯಾಗಿದೆ. ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ತುಂಬ ಸುಲಭವಾಗಿ ಆಲೂಗಡ್ಡೆ ಮತ್ತು ಕಡಲೆ ಹಿಟ್ಟಿಂದ ಒಂದು ಒಳ್ಳೆ ಸ್ನ್ಯಾಕ್ ಮಾಡ್ಕೋಬೋದು ಟೀ ಟೈಮ್ಗೆ. ಇದರಲ್ಲಿ ಪಲ್ಯ ಗ್ರೇವಿ ಕೂಡ ಮಾಡ್ಕೋಬೋದು. ನಾನು ಹೇಳಿರ್ತೀನಿ ಈರುಳ್ಳಿ ಟೊಮೊಟೊ ರುಬ್ಕೊಂಡು ಅಚ್ಕಾರ ಪುಡಿ ಧನೆ ಪುಡಿ ಎಲ್ಲ ಸೇರಿಸ್ಕೊಂಡು ಗ್ರೇವಿ ಥರ ಮಾಡ್ಕೊಂಡು ಅದರೊಳಗೆ ಇದನ್ನು ಬಿಟ್ಕೊಂಡ್ರೆ ಪಲ್ಯ ಆಗುತ್ತೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಇದ್ರ ಜೊತೆ ಸವಿಯಲು ಕೆಚಪ್ಪು ಅಥವಾ ಗ್ರೀನ್ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರ್ತದೆ. ಹಾಗೆ ಕೂಡ ಸವಿಬೋದು. ಈಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ನೋಡಿ ಟೇಸ್ಟ್ ಮಾಡ್ತಿದ್ದೀನಿ. ತುಂಬ ಮೃದುವಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಸರಿಯಾದ ಹದದಲ್ಲಿದೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ಒಮ್ಮೆ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆಲ್ಲ ಇಷ್ಟ ಆಗುತ್ತದೆ. ಪದೇ ಪದೇ ಇದನ್ನೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರ್ತದೆ ಆಲೂಗಡ್ಡೆ ಹಾಗೂ ಕಡಲೆ ಹಿಟ್ಟಿನ ಈ ಸ್ನ್ಯಾಕ್ ರೆಸಿಪಿ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.